ಮೈಸೂರು ಸಾಂಸ್ಕೃತಿಕ ನಗರಿ. ಮೈಸೂರು ಅಂದಾಗ ಕಲೆ, ಸಂಗೀತ, ಸಾಹಿತ್ಯ, ಸಿನಿಮಾ, ರಂಗಭೂಮಿ ಈ ಥರದ್ದೇ ನೆನಪಾಗುತ್ತೆ. ಸೊ ಇಲ್ಲಿಗೆ ನನಗೆ ಯಾವಾಗಲೂ ಬಂದಾಗ ಒಂದು ಖುಷಿ. ಮೈಸೂರಿಗೆ ಬಂದಾಗ ಅವಾಗವಾಗ ಸಮಯ ಸಿಕ್ಕಾಗ ಮೈಸೂರಿಗೆ ಬರ್ತೀನಿ. ಸ್ನೇಹಿತರನ್ನ ಮೀಟ್ ಮಾಡೋಕ್ಕೆ ಬರ್ತೀನಿ, ಸಮ್ಟೈಮ್ಸ್ ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ. ಸೊ ಈ ಸಲ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನನ್ನ ಚಾನಲ್ಗೆ ಸಂದರ್ಶನ ಮಾಡೋದಕ್ಕೆ ಮೈಸೂರಿಗೆ ಬಂದಿರೋದು. ಸೊ ಭಾಳ ಖುಷಿ ಆಗ್ತಿದೆ. ಮೈಸೂರಿನ ಗೋಕುಲಂನಲ್ಲಿದ್ದೀನಿ, ಗೋಕುಲಂ ಅನ್ನುವಂತಹ ಏರಿಯಾ. ಸೊ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದರೆ ಮೈಸೂರು ಲೋಕೇಶ್. ಮೈಸೂರು ಅಂದಾಗ ನಮಗೆ ನೆನಪಾಗೋದು ಮೈಸೂರು ಮಲ್ಲಿಗೆ, ಮೈಸೂರು ಪಾಕು, ಹೀಗೆ ಏನೇನೋ ಒಂದಷ್ಟು ನೆನಪುಗಳಾಗುತ್ತೆ. ಹಾಗೆ ಮೈಸೂರು ಲೋಕೇಶ್ ಸರ್ ಕೂಡ ನೆನಪಾಗ್ತಾರೆ. ಸೊ ಅವ್ರ ಚಿತ್ರರಂಗಕ್ಕೆ ಬಂದಾಗ ಅವರ ಹೆಸರು ಬರೀ ಲೋಕೇಶ್ ಅಂತ ಇತ್ತು. ಅದನ್ನು ಪುಟ್ಟಣ ಕಣಗಾಲ್ ಅವರು ಮೈಸೂರು ಲೋಕೇಶ್ ಅಂತ ಮಾಡಿದರು ಅನ್ನೋ ಒಂದು ಇದು ವಿಷಯ. ಭಾಳ ಖುಷಿ ಆಯಿತು. ಮೈಸೂರು ಲೋಕೇಶ್ ಅವ್ರ ಮನೆಗೆ ಬಂದಿದ್ದೀವಿ. ನಮ್ಮ ಜೊತೆ ಯಾರಿದ್ದಾರೆ? ಆದಿ ಲೋಕೇಶ್. ಹಾಯ್. ಹಾಯ್. ಹೇಗಿದ್ದೀರಿ ಗೆಳೆಯ? ಸೂಪರ್ ಸೂಪರ್. ತುಂಬ ಖುಷಿ ಆಯಿತು. ಆ್ಯಕ್ಚುಲಾಗಿ ನನಗೆ ಬೆಂಗಳೂರಿಗೆ ಬಂದಾಗ ಇಂಟರ್ವ್ಯೂ ಮಾಡ್ಕೊಳ್ಳಿ ಅಂತ ನೀವೇನಾದರೂ ಹೇಳಿದರೆ ನನಗೆ ಬೇಜಾರಾಗ್ತಿತ್ತು. ನೋಡಿ, ಇಂಥ ಅವಕಾಶ ನಾನು ಮಿಸ್ ಮಾಡ್ಕೊತಿದ್ದೆ. ಮೈಸೂರು ಲೋಕೇಶ್ ಸರ್ ಮನೆಗೆ ಬರುವಂಥ ಒಂದು ಅವಕಾಶ ಮಿಸ್ ಆಗ್ತಿತ್ತು ಅಂತ. ಸೊ ಬೆಂಗಳೂರಲ್ಲಿ ನೀವು ಇಂಟ್ರ್ಯೂ ಮಾಡಿದ್ರು ಇಷ್ಟು ಪೀಸ್ಫುಲ್ಲಾಗಿ ಯಾವತ್ತೂ ಇಂಟ್ರ್ಯೂ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಆಮೇಲೆ ಯಾರ ಟೈಮ್ನು ಕೀಪ್ ಅಪ್ ಮಾಡೋಕ್ಕಾಗೋದಿಲ್ಲ. ಹೌದು. ಈಗ ಮೈಸೂರಲ್ಲಾದರೆ ನಿಮಗೆ ಯು ಲ್ಯಾವ್ ದ ಪೀಸ್ಫುಲ್. ಆಮೇಲೆ ನಿಮ್ಮ ನೆಮ್ಮದಿಯಾಗಿ ನಿಮ್ಮ ಮನಸ್ಸಲ್ಲಿರೋದೆಲ್ಲ ನೀವು ಕೇಳ್ಬೋದು, ನಾನು ಮನಸ್ಸಲ್ಲಿರೋದೆಲ್ಲ ಹೇಳ್ಬೋದು. ಸೊ ಹಾಗಾಗಿ ನಾನು ಅದಕ್ಕೆ ಹೇಳಿದ್ದು, ಮನೆಗೆ ಬನ್ನಿ ಅಂತ. ಥ್ಯಾಂಕ್ ಯು. ನೀವು ಮನೆಗೆ ಇನ್ವೈಟ್ ಮಾಡಿದ್ದಕ್ಕೆ, ಮನೆಗೆ ಬಂದು ಸಂದರ್ಶನ ಮಾಡಿ ನನಗೆ ತುಂಬ ಖುಷಿ ಆಯಿತು. ನೋಡಿ, ನನಗೆ ಇಲ್ಲಿ ಮೈಸೂರಿಗೆ ಬಂದ ತಕ್ಷಣ ನನಗೆ ಒಂದು ಅನಿಸಿದ್ದು, ಈ ಟ್ರಾಫಿಕ್ ಜಂಜಾಟ ಇಲ್ಲ, ಏನೋ ನಾಯ್ಸ್ ಏನು ನಾನು ಕೇಳಲೇ ಇಲ್ಲ. ತುಂಬ ಪೀಸ್ಫುಲ್ ಆಗಿದೆ. ನೀವು ಹೇಳಿದಾಗ ತುಂಬ ಪ್ರಶಾಂತವಾಗಿದೆ. ಒಂಥರ ಆರಾಮಾಗಿ ಇದ್ಬಿಡೋಣಪ್ಪ ಇಲ್ಲಿ ಅಂತ ಅನ್ಸೋ. ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ದೇಶದಿಂದನೂ ಬಂದು ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಹೌದು. ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ನಡೆಯೋದು ಯೋಗ. ಮೈಸೂರಲ್ಲಿ ಎಲ್ಲ ದೊಡ್ಡ ದೊಡ್ಡ ಯೋಗ ಟೀಚರ್ಸ್ಗಳು ಇರೋದ್ರಿಂದ ಎಲ್ಲ ಸೆಲೆಬ್ರಿಟಿಗಳು ಅಂದರೆ ಹಾಲಿವುಡ್, ಬಾಲಿವುಡ್ ಅವರೆಲ್ಲ ಬಂದು ಇಲ್ಲಿ 3 ತಿಂಗಳು 4 ತಿಂಗಳು ಇದ್ದು ಯೋಗ ಕಲ್ತು ಹೋಗ್ತಾರೆ. ಹಾಗೆ ಮೈಸೂರು ಬಂದು ಅವ್ರು ಯೋಗ ಕಲಿತು ಅಲ್ಲೋಗಿ ನಮ್ಮ ಮೈಸೂರಿನ ಯೋಗನ ಅಂದರೆ ಬಿ ಕೆ ಅಯ್ಯಂಗಾರ್ ಆಗಿರ್ಬೋದು, ಇವರು ಎಲ್ಲ ತೊಗೊಂಡೋಗಿ ಅಲ್ಲಿ ಅವ್ರು ಅದನ್ನು ದೇ ಮೈಟ್ ಬಿ ಅರ್ನಿಂಗ್ ಹೌ ಮಚ್ ಅವರ್ ಡಾಲರ್ಸ್ ಅಲ್ಲಿ ಅರ್ನ್ ಮಾಡ್ತಿರ್ಬೋದು ಏನಾದ್ರು. ಬಟ್ ಕಲ್ತಿರೋದಿಲ್ಲಿ ಕೊನೆಗೆ ಮೈಸೂರಲ್ಲೇ ಅಲ್ವಾ? ಅದು ಲಾಜಿಕ್. ಬನ್ನಿ ಆಗಿದ್ರೆ. ಸರಿ. ಎಸ್, ಮೈಸೂರು ಲೋಕೇಶ್ ಸರ್ ಮನೇಲಿ ಇದ್ದೀವಿ. ಆದಿ ಲೋಕೇಶ್ ನಮ್ಮ ಜೊತೆ ಇದ್ದಾರೆ. ಮೊದಲು ಅವರ ಸಂದರ್ಶನ ಅಂದರೆ ಅವ್ರ ತಂದೆಯವ್ರ ಬಗ್ಗೆ ಮತ್ತು ಇವರ ಸಿನಿಮಾ ಜರ್ನಿ ಬಗ್ಗೆ ಕೇಳೋದಕ್ಕಿಂತ ಮುಂಚೆ ಅವ್ರ ಮನೆಯನ್ನು ಒಂದು ಚಿಕ್ಕದಾಗಿ ಚೊಕ್ಕವಾಗಿ ತೋರಿಸ್ತಾರೆ. ಕಿರು ಪರಿಚಯ, ಹೋಮ್ ಟೂರ್ ಅಂತಲೇ ಅಂದ್ಕೊಳ್ಳಿ ಇದನ್ನು. ಸೊ ಆದಿ, ಇದು ಮದುವೆ ಆಗಿದೆ ನೆಕ್ಸ್ಟ್ ಡೇ. ಓಕೆ. ಅಂದರೆ ಹೆಣ್ಣ ಮನೆ ತುಂಬಿಸ್ಕೊಂತೀವಲ್ಲ, ಅಂದ್ರೆ ನೆಕ್ಸ್ಟ್ ಡೇ. ಓಕೆ. ಫೋಟೋ. ಮದುವೆ ಆಗಿದ್ದು ಎಷ್ಟನೇ ಇಸ್ವಿ ಅಂದ್ರೆ 2001. 2001. ಓಕೆ. ಅದು ಆಮೇಲೆ ಈ ಕಡೆ ಇಲ್ಲೊಂದು, ಇದು ನಮ್ಮ ಅಭಿಮನ್ಯು ಅದು ಯಾವಾಗ ತೆಗ್ದಿದ್ದು ಫೋಟೋ? ಮೊನ್ನೆ ದಸರಾ. ಈಗ ಈ ದಸರಾದಲ್ಲಿ ತೆಗ್ದಿದ್ದ? ಅಂದ್ರೆ ದಸರಾಗಿಂತ ಮುಂಚೆ. ಓಕೆ. ಅಲ್ಲೋಗಿ ತೆಗ್ದಿದ್ದು. ತುಂಬಾ ಚೆನ್ನಾಗಿದೆ. ಎಸ್, ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದೀವಿ. ಪ್ಲೀಸ್. ಸೊ ಇದು ಆದಿ ಲೋಕೇಶ್ ಅವರ ಮನೆ. ಆದಿ ಲೋಕೇಶ್ ಅವರ ಮನೆ ಅನ್ನೋದಕ್ಕಿಂತ ಮೈಸೂರು ಲೋಕೇಶ್ ಸರ್ ಮನೆ. ಅವರ ತಂದೆಯ ನೆನಪು ಬಹಳಷ್ಟಿದೆ ಈ ಮನೆಯಲ್ಲಿ. ಅದು ಪ್ರಜೆಗಳು ಪ್ರಭುಗಳು ಅನ್ನೋ ಸಿನಿಮಾಗೆ ಓಕೆ ಪೋಷಕ ನಟನಾಗಿ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು. ಓಕೆ. ವೀರೇಂದ್ರ ಪಾಟೀಲ್ ಅವರು ಅಪ್ಪನಿಗೆ ಪ್ರಶಸ್ತಿ ಕೊಡ್ತಾರೆ. ಓಕೆ. ಸೊ ಅದನ್ನ ಹೇಳೋದಕ್ಕಿಂತ ಮುಂಚೆ ಈ ಮನೆ ನೆನಪು ಫಸ್ಟ್ ಯಾವಾಗ ಕಟ್ಟಿದ್ದು, ಏನು? 1985 ಕೆಳಗಡೆ ಮನೆ. ಈಗ ಅಪ್ಪಂದು ಫೋಟೋ ಮೈಸೂರು ಲೋಕೇಶ್ ಇದು ನೋಡಿದ್ರು, ಅದು ಕೆಳಗಡೆ ಮನೆ. 1985. 90-91 ಇದು ಸ್ಟಾರ್ಟ್ ಮಾಡಿದ್ವಿ. ಓಕೆ. 92 ಸ್ಟಾರ್ಟಿಂಗಲ್ಲಿ ಕಂಪ್ಲೀಟ್ ಆಯಿತು. 92ರಲ್ಲಿ ಅಂದರೆ ಗೃಹಪ್ರವೇಶ ಮಾಡಲಿಲ್ಲ, ಸುಮ್ಮನೆ ಮನೇಲೆ ಹಾಲೆಲ್ಲ ಉಗಿಸಿ ಒಂದೊಂದಾಗಿ ನಾವೇ ಶೂಟ್ ಮಾಡ್ತಾ ಇದ್ವಿ. ಗೊತ್ತಾಯ್ತು. ಯಾರೂ ಇಲ್ಲದೆ ನಾವೇ
ಏಪ್ರಿಲ್ 15 ಅಪ್ಪ ತೀರ್ಕೊಂಡ್ಬಿಟ್ರು. ಅಂದ್ರೆ ಈ ಮನೇಲಿ ಅಪ್ಪ 15 ದಿವಸನೂ ಇರ್ಲಿಲ್ಲ. ಈ ಫಸ್ಟ್ ಫ್ಲೋರ್ ಮನೆಯಲ್ಲಿ ಅಂದ್ರೆ ಅಂದ್ರೆ ಮೇಲ್ಗಡೆ ಮನೆ. 2 ಫ್ಲೋರ್ ಮನೆ ಇದು, ಅಂದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಮೈಸೂರು ಲೋಕೇಶ್ ಸರ್ ಇದ್ದಾಗಲೇ ಕಟ್ಟಿದ್ದು ಮನೆ ಅಂತ ಹೇಳಿದ್ರು. ಎರಡೂ ಅಪ್ಪ ಇದ್ದಾಗಲೇ ಕಟ್ಟಿ. ಅಲ್ಲ, ಅದು 80s ಅಲ್ಲಿ ಕಟ್ಟಿದ್ದು. 80s ಅಲ್ಲಿ ಗ್ರೌಂಡ್ ಫ್ಲೋರ್ 80s ಅಲ್ಲಿ ಕಟ್ಟಿದ್ದು. ಇದು 91 ಆ ಟೈಮಲ್ಲಿ ಕಟ್ಟಿದ್ದು. ಅದಾದ್ಮೇಲೆ ಕೆಲವು ತಿಂಗಳು ಈ ಮನೆಯಲ್ಲಿ ಲೋಕೇಶ್ ಸರ್ ಇದ್ರು ಅಂತ ಹೇಳ್ತಿದ್ರಿ. ಸೊ ಈಗ ಹೇಳಿ, ಇದೆಲ್ಲ ತಂದೆಯವರ ಐಡಿಯಾ ಅಂತ? ಹೌದು, ಅವ್ರದ್ದು ಏನು ಅಂದ್ರೆ ಅವ್ರ ಸಿನಿಮಾಗಳದ್ದು, ಅವ್ರ 100 days ಆಗಿರೋ ಸಿನಿಮಾಗಳು ನೋಡಿ. ಅವ್ರ ಗುರುಗಳು ಪುಟ್ಟಣ್ಣ ಇದ್ದಾರೆ, ಪುಟ್ಟಣ್ಣ ಗಣಗಾಲ್ ಇದ್ದಾರೆ ಅಲ್ಲಿ. ಓಕೆ, ಪುಟ್ಟಣ್ಣ ಅವ್ರ ಜೊತೆಲಿ ಅವ್ರ ಜರ್ನಿ ಶುರುವಾಗೋದು. ಹೌದು ಹೌದು ಹೌದು. ಸೊ ಹಂಗಾಗಿ ಅವ್ರಿಗೆ ಬೇಕಾಗಿದ್ದು ಹಿಂಗೆ ಇರ್ಬೇಕು ಮನೆ, ಈ ತರನೇ ಇರ್ಬೇಕು. ಇನ್ನು ಈ ಕಡೆ ಬಂದ್ರೆ ಇದು ನಂದೊಂಥರ ಸೆಂಟಿಮೆಂಟ್ ಸೆಕ್ಷನ್ ಆಫ್ ಲೈಫ್. ಇಲ್ಲಿ ಇದು ಯಾಕೆ ನಿಮ್ಗೆ ತುಂಬಾ ಫೇವರೇಟ್ ಜಾಗ? ಇಲ್ಲಿ ನನಗೆ ಬೇಕಾದವರು ಎಲ್ಲರೂ ಇದ್ದಾರೆ, ಓಕೆ, ಆದ್ರೆ ಯಾರು ನನ್ನ ಜೊತೆಲಿ ಇಲ್ಲ ಅಂತ. ಒಂದು ಅಪ್ಪು ಸರ್ ಗೊತ್ತು, ನಮ್ಮ ತಾತ ಇದ್ದಾರೆ, ಓಕೆ, ನಮ್ಮ ತಂದೆ ಇದ್ದಾರೆ, ಓಕೆ, ನಮ್ಮ ಮಾವ ಇದ್ದಾರೆ. ಇವರು ನಿಮ್ಮ ಮಾವನರ? ಹೌದು. ಓಕೆ, ಲೋಕೇಶ್ ಸರ್. ಇವರು ತಾತ ಅಂದ್ರೆ ನಮ್ಮ ತಾಯಿದು ತಂದೆ, ತಾಯಿಯವ್ರ ತಂದೆ. ಓಕೆ, ಮುತ್ತೇಶ ಮೆನನ್ ಅಂತ ಅವ್ರ ಹೆಸರು. ಏನ್ ಮಾಡ್ತಾ ಇದ್ರು? ಡಾಕ್ಟರ್. ಸೊ ಇಲ್ಲಿ ಬಂದು 100 days ಫಂಕ್ಷನ್ಸ್, ಮತ್ತೆ ಅಡಿತಕ್ಕೆ ಹೋಗಿಲ್ಲ, ಸಾಂಗ್ಲಿಯಾನ ತುಂಬಾ ಇದೆ. ಇನ್ನು ಆ ಕಡೆ ದೇವ, ಅಂಜದ ಗಂಡು ಇದೆ. ಆಮೇಲೆ ಇಲ್ಲಿ ತವರು ಮನೆ ಹುಡುಗರೆ, ಕಿತ್ತೂರಿನ ಹುಲಿ, ಮಹಾಲಕ್ಷ್ಮಿ ಅವ್ರದ್ದು ತುಂಬಾ ಇತ್ತು ಸರ್. ಎಲ್ಲ ಏನಾಗಿದೆ ಅಂದ್ರೆ ಜಾಗ ಇಲ್ಲದೆ ಇದು ನಂಜುಂಡಿ ಕಲ್ಯಾಣ ಹಿಂದ್ಗಡೆ ಇದೆ ನೋಡಿ, 25ನೇ ವಾರದ್ದು ಇಲ್ಲಿದೆ ಹಿಂದ್ಗಡೆ. ಓಕೆ, ಅವ್ರು ಐ ಥಿಂಕ್ ಡೈರೆಕ್ಟರ್ ವಿಜಯ್ ಅವರು. ದೇವ ಸಿನಿಮಾದ್ದು. ಓಕೆ, ಸೂಪರ್. ಸೊ ಈ ಶೆಲ್ಫ್ ಅವಾಗಲೇ ಮಾಡಿದ್ದು? ಅದು ಅವಾಗಲೇ ಮಾಡಿದ್ದು. ಭಾಳ ಚೆನ್ನಾಗಿದೆ. ಒಂಥರ ಹಳೇದೊಂದು ಫೀಲ್. ಒಂದು ನಮಗೆ ಅವಾಗ 80s 90s ಅಲ್ಲಿ ಮನೆಗಳು ಇರ್ತಿತ್ತಲ್ಲ, ನೀವು ಹಂಗೆ ಉಳಿಸ್ಕೊಂಡಿದ್ದೀರಲ್ಲ, ಅದು ಖುಷಿ ಆಕ್ಚುಲಿ. ಇದಕ್ಕೆ ಕಾರಣ ನಮ್ಮ ತಾಯಿ. ಅಂದ್ರೆ ಅವ್ರ ಗಂಡ ಹೆಂಗೆ ಆಸೆ ಪಟ್ಟಿದ್ರು ಹಂಗೆ ಇರ್ಬೇಕು, ಬಣ್ಣ ಹೆಂಗಿರ್ಬೇಕು, ಅವ್ರು ಹೆಂಗ್ ಓಡಿಸಿದ್ರು ಅದನ್ನೇ ರಿಪೀಟ್ ಮಾಡ್ತಾ ಇದೀವಿ, ಚೇಂಜ್ ಮಾಡ್ತಾ ಇಲ್ಲ. ಗೊತ್ತಾಯ್ತು. ಅವ್ರು ಏನ್ ಓಡಿಸಿದ್ರು ಪ್ರತಿ ವರ್ಷ ಚೇಂಜ್ ಮಾಡ್ತೀವಿ ಬಣ್ಣನ, ಗೊತ್ತಾಯ್ತು. ಬಟ್ ಅದನ್ನೇ ರಿಪೀಟ್ ಮಾಡ್ತಾ ಇದೀವಿ. ಸೇಮ್ ಕಲರ್. ಅಪ್ಪ ಏನ್ ಇಷ್ಟ, ವೈಟ್ ನೋಡಿ, ಅಲ್ಲಿ ಪರ್ಪಲ್ ಇದೆ, ಇಲ್ಲಿ ಇದಕ್ಕೆ ರೂಪು, ಇದು ಪರ್ಪಲ್ ಇದೆ. ಸೊ ಒಂದೊಂದಕ್ಕೂ ಒಂದೊಂದು ಥೀಮ್ ಇಟ್ಕೊಂಡಿದ್ರು ನಮ್ಮ ತಂದೆ. ಓಕೆ, ನೋಡಿ ಈಗ ಬೆಡ್ರೂಮ್ ಬಂದ್ರೆ ಇಲ್ಲಿ ನಿಮ್ಗೆ ಗ್ರೀನ್. ಸೊ ಇದೇ ಥೀಮ್ ಅವಾಗಿಂದನೂ ಹಿಂಗೆ ಇದೆ, ಇದನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದಿರೋದು. ಸೊ ಅಪ್ಪಾಜಿ ಫೋಟೋ ಹಾಕೊಂಡಿದ್ದೀರಿ ದೊಡ್ಡದಾಗಿ. ಹೌದು, ನಾನು ಬೆಳಗ್ಗೆ ಎದ್ದ ತಕ್ಷಣ ಅವ್ರನ್ನ ನೋಡ್ಬೇಕು ನಾನು. ಓಕೆ, ಇದು ಎಷ್ಟು ಬೆಡ್ರೂಮ್ ಮನೆ ಇದು? ಇದು 2 bedroom ಹೌಸ್. 2 bedroom ಹೌಸ್. ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಇಲ್ಲಿ ನಾನು ಇರ್ತೀನಿ, ಮೇಲ್ಗಡೆ ಅದು ನನ್ನ ಮಗ ಇರ್ತಾನೆ ಅಲ್ಲಿ ಮೇಲ್ಗಡೆ. ಇನ್ನೊಂದು ಫ್ಲೋರ್ ಮೇಲೆ ಇದು ಮೇಲ್ಗಡೆ ಮನೆ ಇನ್ನೂ ಕಟ್ಟಿರ್ಲಿಲ್ಲ. ಅವಾಗ ಇದೇ ಜಾಗದಲ್ಲಿ ನಿಂತು ನಾನು ನಮ್ಮ ಅಕ್ಕ ತೆಗ್ಸಿರೋ ಫೋಟೋ ಇದೆ ನೋಡಿ. ಇದು ಸರಿಯಾಗಿ ಲೈಟ್ ಬೀಳ್ತಾ ಇದೆ, ಈ ಕಡೆ ತೋರಿಸಿ ಜನಕ್ಕೆ ಗೊತ್ತಾಗಲಿ. ಫೋಟೋ ಇದು ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಇದು ಪವಿತ್ರ ಲೋಕೇಶ್ ಅವರು, ಅದು ನಾನು. ಸೊ ಇದು ಆದಿ ಲೋಕೇಶ್. ಎಷ್ಟು ಏಜ್ ನಿಮ್ಗೆ ಅವಾಗ? ಸರ್ ನಾನು ಹುಟ್ಟಿದ 80 ಅಲ್ವಾ, 85 86 ಅಂದ್ರೆ 6-7 years. ಮಜವಾಗಿದೆ. ಇದೆಲ್ಲ ನೋಡಕ್ ಸಿಗಲ್ಲ, ಅಪರೂಪ. ಆಮೇಲೆ ನಮ್ಮ ತಂದೆ ವಾಸ್ ವೆರಿ ಪರ್ಟಿಕ್ಯುಲರ್. ಏನಂದ್ರೆ ಅವ್ರಿಗೆ ದೊಡ್ಡದಾಗಿರೋ ಮಿರರ್ ಇರ್ಬೇಕಾಗಿತ್ತು ಯಾವಾಗ್ಲೂ. ಓಕೆ, ಅದೊಂದು ಮಿರರ್ ಇರ್ಬೇಕಾಗಿತ್ತು. ವಾಸ್ ವೆರಿ ಪರ್ಟಿಕ್ಯುಲರ್. ಬಟ್ ಅದೆಲ್ಲ ನನ್ನ ಕಲೆಕ್ಷನ್ಸ್ ಬಿಡಿ, ಕಲೆಕ್ಷನ್ಸ್ ನಿಮ್ದೆ. ಬಟ್ ಸಿ ಮಿರರ್ ಅವಾಗಿನ ಕಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು, ಅಂದ್ರೆ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಅದೇನೋ ಮನೇಲಿ ಮಿರರು ಅಂದ್ರೆ ದಿವಸ ಮೇಕಪ್ ಹಾಕಿ ಮಿರರ್ ನಾವು ನೋಡ್ಲೇಬೇಕು. ಮಿರರ್ ಕಲಾವಿದ್ರು ಅಂದ್ರೆ ಮಿರರ್. ಅವ್ರು ರಾತ್ರಿ ಮಲ್ಕೋಬೇಕಾದ್ರು ತಲೆ ಬಾಚ್ಕೊಂಡು ನೀಟಾಗಿ ಮಿರರ್ ನೋಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋರು. ನಮ್ಮ ಅಜ್ಜಿ ಬೈಯೋರು ಅಂತೆ, ರಾತ್ರಿ ಕನ್ನಡಿ ನೋಡ್ಬೇಡ ಅಂತ. ಅಮ್ಮ, ಕಲಾವಿದ್ರು ಕನ್ನಡಿ ನೋಡಿದ್ರೇನೆ ಕಲಾವಿದ ಅಂತ ನಮ್ಮ ಅಜ್ಜಿ ಜೊತೆ ಜಗಳಾಡೋರು. ಇದೊಂಥರ ಹೆರಿಟೇಜ್ ಫೀಲ್ ಇದೆ ಆಕ್ಚುಲಿ, ಒಂದು ಪಾರ್ಟ್. ಇದೆಲ್ಲ ಶೆಲ್ಫ್ ಎಲ್ಲ ನೋಡ್ತಾ ಇದ್ರೆ. ಹೌದು, ಎಲ್ಲ ಅವ್ರ ಸ್ಟೈಲಲ್ಲೇ ಮಾಡಿಸಿರೋಂಥದ್ದು. ಓಕೆ, ಎಲ್ಲ ನಿಮ್ಮ ಫೋಟೋಸ್. ಬಟ್ ನೀವು ಪ್ರತಿ ಫೋಟೋದಲ್ಲೂ ಬೇರೆ ಥರನೇ ಕಾಣಿಸ್ತೀರಿ.
ಅದಕ್ಕೆ ಕಲಾವಿದ ಸರ್ ನಾನು. ನೋಡಿ ಎಲ್ಲ ಆದಿ ಲೊಕೇಶನ್ ಅಂತ ಯಾರು ತಕ್ಷಣ ನೋಡಿದ ತಕ್ಷಣ ಹೇಳಕ್ಕಾಗಲ್ಲ. ಹಾ ಅದು ಏನಂದ್ರೆ ಆನ್ ಸ್ಕ್ರೀನ್ ಮಾತ್ರ ಹೇಳ್ಬೇಕು. ರಿಯಲ್. ಓಕೆ, ನೈಸ್. ಸೊ ಇದೊಂದು ಬೆಡ್ರೂಮ್. ಇದು ಇಲ್ಲೊಂದು ಫೋಟೋ ನೋಡಿದೆ, ಇದು ಯಾವ ಟೈಮ್ ಇದು ಬಹಳ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಅಲೆಮಾರಿ. ಅಲೆಮಾರಿ ಸಿನಿಮಾ. ಪಲಾವ್ ಚಂದ್ರ ಅಂತ ಒಂದು ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟರ್ ಅದು. ಹರಿಸಂತು ಡೈರೆಕ್ಟ್ರು, ಯೋಗಿ, ರಾಧಿಕಾ ಪಂಡಿತ್. ಎಸ್ ಎಸ್, ಅಲೆಮಾರಿ. ಬೇರೆನೇ ಇದೆ ಅದು ಆ್ಯಕ್ಚುಲಿ ನೋಡುವಾಗ. ಇದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದು ಅಲ್ವಾ? ನಾನು ನೋಡಿದ್ದೀನಿ ಅದು ಸಿನಿಮಾನ. ಬ್ಯೂಟಿಫುಲ್ ಸಿನಿಮಾ ಏನೋ, ಬಟ್ ರಾಂಗ್ ರಿಲೀಸ್, ರಾಂಗ್ ಕೆಲವು ಸಲ ಹಂಗಾಗತ್ತೆ, ಅನ್ಕೊಂಡಂಗೆ ಆಗಲ್ಲ. ಇದು ನಾನು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಮಾಡಿ ಕೊಟ್ಟಿದ್ದು, ಗಿಫ್ಟ್ ಕೊಟ್ಟಿದ್ದು. ನಿಮ್ಮ ಫೋಟೋಸ್ಗಳನ್ನ ಹಾಕಿ. ನಿಮ್ಮ ಮಗನ ಇದು? ನಿಮ್ಮ ಇಲ್ಲ ಇಲ್ಲ ಇಲ್ಲ, ಯಾವ್ದೋ ಸಿನಿಮಾದಲ್ಲಿ ಒಂದು ಮಗುನ ಸೇವ್ ಮಾಡ್ತಾರೆ. ಹೌದಾ? ಇದು ನಾನು. ಇದು ನೀವು? ಇದು ನಾನು. ಈ ಫೋಟೋ ಅದು ನೆಕ್ಸ್ಟ್ ಮದುವೆ ಆಗಿದ್ದು ನೆಕ್ಸ್ಟ್ ಡೇನೆ. ಓಕೆ. ನಮ್ಮ ದೊಡ್ಡಪ್ಪ, ನಮ್ಮ ತಾಯಿದು ಅಕ್ಕನ್, ಅಂದ್ರೆ ನಮ್ಮ ತಾಯಿ ದೊಡ್ಡ ಅಕ್ಕ ಇದ್ದಾರೆ, ಅವ್ರ ಯಜಮಾನ್ರು ಫೋಟೋಗ್ರಾಫರ್ ಆಗಿದ್ರು. ಓಕೆ. ಅವ್ರ ಫೋಟೋ ಶೂಟ್ ಮಾಡಿರೋದು. ಅವಾಗ ನಾವ್ ಇನ್ನೂ ಕ್ಯಾಮ್ರಾ ಫೇಸ್ ಮಾಡೋ ಲೆವೆಲ್ಗೆ ಇನ್ನೂ ಡೆವಲಪ್ ಆಗಿರ್ಲಿಲ್ಲ. ಅಂದ್ರೆ ಲೈಟ್ ಬಂತಂದ್ರೆ ಹಿಂಗೆಲ್ಲ ಆಗ್ಬಿಡುತ್ತೆ. ಇವಾಗ ಎಷ್ಟು ಲೈಟ್ ಹಾಕಿದ್ರೆ ಕಂಡಿಂಗ್ ಅಂತ. ಆಲ್ರೆಡಿ ನಿಮ್ಗೊಂದು ಎಕ್ಸ್ಪೀರಿಯನ್ಸ್, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಇದು ಕೇರಳ ಇಂದ ತಂದಿದ್ದ? ನೈಸ್. ಇದು ನಿಮ್ಮ ಮದುವೆ ಫೋಟೋ ಅನ್ಕೊಳ್ತೀನಿ. ರಿಸೆಪ್ಷನ್. ರಿಸೆಪ್ಷನ್? ಇದು ರಿಸೆಪ್ಷನ್ ಫೋಟೋ ಆದಿ ಲೋಕೇಶ್ ಅವ್ರದ್ದು. ಸೊ 2001. ಎಸ್. ಅದು ನನ್ನ ಕೆಲವು ಪುಸ್ತಕಗಳು ಇಷ್ಟೇ ಇಲ್ಲಿರೋದು. ಓಕೆ. ಇನ್ನೊಂದಷ್ಟು ಸ್ಟಾಕ್ಸ್ ಎಲ್ಲ ಬಾಕ್ಸ್ ಮಾಡಿ ಇಟ್ಟಿದ್ದಾಳೆ ನನ್ನ ಹೆಂಡತಿ. ಓದೋ ಹವ್ಯಾಸ ತುಂಬಾ ಇದೆ, ತುಂಬಾ ಇದೆ. ಹೌದಾ? ತುಂಬಾ ಇದೆ. ಯಾವ ತರದ ಬುಕ್ಸ್ ಅಂದ್ರೆ ವಿಚ್ ಮೋಟಿವೇಟ್ಸ್ ಮೀ ಮೋರ್, which motivates me more, and which gets me to the positive. Okay. ಈಗ ಐ ಆಮ್ ಸಪ್ರೆಸ್ಡ್, ಐ ಆಮ್ ಡಿಪ್ರೆಸ್ಡ್, ಆರ್ ಐ ಆಮ್ ಎಲ್ಲೋ ಒಂದ್ ಕಡೆ ಲೈಫಲ್ಲಿ ಏನೋ ಒಂದು ಯು ಮಿಸ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಕಳೆದೋಗ್ತಾ ಇದೆ, ಏನೋ ಒಂದು ಬರುತ್ತೆ ನಿಮ್ಗೆ ಗೊತ್ತಾ, ಏನೋ ಒಂದು ಯುವರ್ ಹೆಲ್ಪ್ಲೆಸ್, ದೇವ್ರ ಹತ್ರ ಕುತ್ಕೊಂಡ್ಬೇಕಾಗತ್ತಾ? ಹಿ ವಿಲ್ ನಾಟ್ ಹೆಲ್ಪ್ ಯು. ಸಮಥಿಂಗ್ ವಿಚ್ ಶುಡ್ ಮೋಟಿವೇಟ್ ಯು. ನಂಗೆ ಮೋಟಿವೇಟ್ ಮಾಡೋದು ಒಂದು ಸಿನಿಮಾ ಆಯ್ತಾ, ಯಾವ್ದಾರು ಒಂದು ಒಳ್ಳೆ ಸಿನಿಮಾ ನೋಡ್ತೀನಿ. 3 Idiots ಎಷ್ಟು ಸಲ ನೋಡಿರ್ಬೋದು. ಓಕೆ. ಹ್ಯಾಂಗ್ ಓವರ್ ಫಸ್ಟ್ ಬಂತು ಗೊತ್ತಾ, ಅದನ್ನ ಎಷ್ಟು ಸಲ ನೋಡಿದ್ದೀನಿ ಗೊತ್ತಾ. ಆಮೇಲೆ ಕೆಲವು ಮೂವೀಸ್ ಇನ್ಸ್ಪೈರ್ಸ್ ಯು ಟು ಯುನೋ ಕಮ್ ಬ್ಯಾಕ್, ಅಂದ್ರೆ ನಿಮ್ಮ ಇದಕ್ಕೆ ವಾಸ್ತವ ಜೀವನಕ್ಕೆ ವಾಪಸ್ ಬನ್ನಿ ನೀವು. ಸೊ ಆ ಥರ ಪುಸ್ತಕನೂ ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ವೆರಿ ಗುಡ್, ವೆರಿ ಗುಡ್. ಈಗ ಡಿಜಿಟಲ್ ಮೀಡಿಯಾ ಇದ್ರೂ ಕಿಂಡಲ್ ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಡೌನ್ಲೋಡ್ ಅಂಡ್, ಬಟ್ ಅದೇನೋ ಆಳೆಲ್ಲಿ ಓದ್ದಾಗಲೇನೆ ಅದು ನಿಮ್ಗೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದಾಗ್ಲೇ ಮಜಾ. ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಆ ಪುಸ್ತಕಕ್ಕೆ ಮಧ್ಯದಲ್ಲಿ ಏನಂತೀವಿ ನಾವು ಓದಿ ಮಾರ್ಕರ್ ಹಾಕಿದಾಗ್ಲೇ ಅದು ನಮ್ಗೆ ಹಾರ್ಡ್ ಕಾಪಿನ ಕೈಯಲ್ಲಿ ಇಟ್ಕೊಂಡು ನೀವು ಟ್ಯಾಬಲ್ ಕೂತ್ಕೊಂಡು ನೀವು ಎಷ್ಟೇ ನೀವು ಓದಿ ಸ್ಕ್ರಾಲ್ ಮಾಡಿ ಏನೋ ಒಂಥರ ಯು ಫೀಲ್ ಆಸ್ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ನಾನ್ಸೆನ್ಸ್. ಅದೇ ಪುಸ್ತಕ ಕೈಯಲ್ಲಿದ್ದಾಗ ಒಂದು ಯು ವಿಲ್ ರೀಡ್ ಬ್ಯಾಕ್ ಅಗೇನ್. ಒಂದು ಸೆಂಟೆನ್ಸ್ ಅರ್ಥ ಆಗಿಲ್ಲ ಅಂದ್ರೆ ಯು ವಿಲ್ ರೀಡ್ ಬ್ಯಾಕ್. ಡಿಜಿಟಲ್ ಆದ್ರೆ ಯು ವಿಲ್ ಜಸ್ಟ್ ಗೋ. ವೆರಿ ಟ್ರೂ, ವೆರಿ ಟ್ರೂ. ನನ್ನ ಹತ್ರನೂ ಸುಮಾರು ಬುಕ್ಸ್ ಇದೆ. ನನಗೆ ಯಾಕಂದ್ರೆ ಪುಸ್ತಕ ಓದೋದು ನನಗೂ ತುಂಬಾ ಖುಷಿ ಕೊಡುತ್ತೆ. ಓದೋ ಮಜಾನೇ, ಅದರಿಂದ ಸಿಗೋ ಮಜಾನೇ ಫೀಲ್ ಅದೆಲ್ಲ. ಯಾಕಂದ್ರೆ ನಿಮ್ಮ ಇಮ್ಯಾಜಿನೇಷನ್, ಈಗ ನೀವೊಂದು ಸಿನಿಮಾ ನೋಡುವಾಗ್ಲೂ ಬೇರೆ ಇರೋದು ಯಾವುದೋ ಡೈರೆಕ್ಟ್ ಇಮ್ಯಾಜಿನೇಷನ್ ಇರುತ್ತೆ, ಬಟ್ ಬುಕ್ ಓದುವಾಗ ಹಾಗಲ್ಲ. ಇಮ್ಯಾಜಿನೇಷನ್ ನಮ್ದೇ ಇರುತ್ತೆ. ಓದುವಾಗ ನಮ್ಮ ಕಲ್ಪನೆಯಲ್ಲಿ ಏನೇನು ಸೀನ್ಸು ಕ್ಯಾರೆಕ್ಟರ್ಸ್ ಬರುತ್ತೆ. ಅದು ಎಲ್ಲಿ ತಗೊಂಡಿದ್ದು ಸರ್? ಇದು ಚಿತ್ರಮಿತ್ರ, BK ವರ್ಮಾ ಗೊತ್ತಾ ಸರ್? ಹೌದು, ಅವರ ಸ್ಟೂಡೆಂಟ್ ಚಿತ್ರಮಿತ್ರ ಅಂತ, ಅವರ ಬರವಣಿಗೆ ಸರ್. ಅದು ಡ್ರಾಯಿಂಗ್, ಅದು ಇಟ್ ಈಸ್ ನಾಟ್ ಅ ಫೋಟೋ. ನಂಗೆ ಗೊತ್ತಾಗಲ್ಲ ನೋಡಿ ಫೋಟೋ. ನಾನು ಆ್ಯಕ್ಚುಲಿ ಫೋಟೋ ಅಂತ ನಿಮಗೆ ಕೇಳಿದ್ದು. BK ವರ್ಮಾ ಅವ್ರದ್ದು ಒಂದು ನನ್ನ ಹತ್ರ ಇದೆ, ಅಂದರೆ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಫೋಟೋ ಇದೆ, ಕೃಷ್ಣನ್ ಹಿಡ್ಕೊಂಡ್ರು. ಅದು ಅವ್ರದ್ದು ಸಿಗ್ನೇಚರ್. ಅದು ರಜನಿಕಾಂತ್ ಹತ್ರನೂ ಇದೆ. ಆಲ್ಮೋಸ್ಟ್ ಅದೊಂದೇ ಫೋಟೋ ಎಲ್ಲರ ಮನೆಯಲ್ಲೂ ಇರುತ್ತೆ, ಬಟ್ ಇದಿಲ್ಲ. ಇದು ಆಕ್ಚುಲಿ ಯಾರ ಹತ್ರನೂ ಇಲ್ಲ. ರೇರ್ ಇದು.
ರೇರ್. ಇದು ನೀವು ಅದ್ರ ಕಣ್ಣಲ್ಲಿ ಡೆಪ್ತ್ ಹೋದ್ರೆ ಯು ಕ್ಯಾನ್ ಸಿ ಹನುಮಾನ್ ಕಣ್ಣಲ್ಲಿರೋ ಆ ಡೆಪ್ತ್ ಯು ಕ್ಯಾನ್ ಸಿ. ಎಷ್ಟು ಪೇಂಟಿಂಗ್ ಅಂತಾನೆ ಅನ್ಸಲ್ಲ ಅದು. ಇಟ್ಸ್ ಅ ಪೇಂಟಿಂಗ್. ಅದೇನೆ ಅನ್ಸೋದೇ ಇಲ್ಲ. ದಟ್ಸ್ ದ ಬ್ಯೂಟಿ ಆಫ್ ಇದು ನೋಡಿ. ಪೇಂಟಿಂಗ್ ಎಷ್ಟು ಚೆನ್ನಾಗಿ ಆ ಡೀಟೇಲಿಂಗ್ ನೋಡಿ ಕಣ್ಣಲ್ಲಿ, ಶಾರ್ಪ್ನೆಸ್ ಒಂಥರ ಹೊಳಪು ಕಾಣಿಸ್ತಾ ಇದೆಯಲ್ಲ. ನಾವು ನೋಡಿ ಫೋಟೋ ತೆಗಿತೀವಿ, ಅದನ್ನ ಗ್ರೇಡಿಂಗ್ ಮಾಡ್ತೀವಿ, ಕಲರಿಂಗ್ ಮಾಡ್ತೀವಿ. ನೋಡಿ ಇವರು ಬ್ರಷು ಮತ್ತೆ ದಾರದಲ್ಲಿ ಮಾಡೋದು. ಸಿ ಕಲೆ ಅನ್ನೋದು ಅಲ್ವಾ, ಇವೆಲ್ಲ ಮಾಸ್ಟರ್ ಪೀಸ್ ಸರ್. ಇವೆಲ್ಲ ಚಾನ್ಸೇ ಇಲ್ಲ. ಸೊ ದಿಸ್ ಇಸ್ ಮೈ ಡೈನಿಂಗ್ ಹಾಲ್. ಇದು ಇನ್ನೊಂದಷ್ಟು ಇದೆ ಏನೋ ಎಲ್ಲ ಫೋಟೋಸ್ಗಳು. ಅದೇನು ಆ್ಯಕ್ಚುಲಿ ಅದು ಏನೋ ಒಂದು ಸರ್ಟಿಫಿಕೇಟ್ ಥರ ಇದೆಯಲ್ಲ, ಅದು ಗೌರ್ಮೆಂಟ್ ಸ್ಕೂಲ್ ಅವರ ಇದರಿಂದ ನನಗೆ ಚಾಮರಾಜನಗರ, ಓಕೆ, ಅಲ್ಲಿಂದ ಒಂದು ಪ್ರಶಸ್ತಿ ಕೊಟ್ಟಿದ್ದು. ಓಕೆ. ಸೊ ಇನ್ನೊಂದು ಬೆಡ್ರೂಮ್ ಇಲ್ಲಿ ಮೇಲೆ ಪ್ಯಾನ್ ಮಾಡಿ. ಓಕೆ. ಅದು ಬಿಟ್ಟರೆ ಇದು ಆಮೇಲೆ ಕಾಮನ್ ಟಾಯ್ಲೆಟ್. ಇದು ನನ್ನ ಸ್ಥಳ, ಇದು ದೇವ್ರ ಮನೆ. ನಮ್ಮ ಬಾಸ್ ಇದ್ದಾರೆ ಅಲ್ಲಿ ಮೇನು. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಹನುಮಾನ್ ನೀವು ನಂಬ್ತಿರೋ ಬಿಡ್ತಿರೋ, ಶಿರಡಿ ಹೋದವರೆಲ್ಲ ಏನ್ ತಗೊಬಿಡ್ತಾರೆ, ಸಾಯಿಬಾಬಾ ತಗೊಳ್ತಾರೆ. ನಾನು ಸಾಯಿಬಲ್ ತಂದಿದ್ದೀನಿ. ಆಂಜನೇಯನ ಅಲ್ಲಿಂದ ತಂದಿರೋದು, ಶಿರಡಿಯಿಂದ ತಂದಿದ್ದು. ತುಂಬ ಚೆನ್ನಾಗಿದೆ ಸೀಟಿಂಗ್, ಎಷ್ಟು ಚೆನ್ನಾಗಿದೆ ನೋಡಿ. ಅದು ತುಂಬ ಆರ್ಟಿಸ್ಟಿಕ್ ಇದೆಯಲ್ಲ ಒಂಥರ. ಸಖತ್ತಾಗಿದೆ. ಕೃಷ್ಣ ಸಾಯಿಬಾಬಾ. ಇದೊಂದು ಪುಟ್ಟ ಕಿಚನ್. ಅಡುಗೆ ಗಿಡಿಗೆ ಮಾಡುವ ಅಭ್ಯಾಸ ತುಂಬಾ ಇದೆ ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ತುಂಬಾ ಮಾಡ್ತೀನಲ್ಲ. ಇದಿಷ್ಟು ನೆಸ್ಕೆಫೆ ಇದು ಕಮ್ಮಿ ಇದೆ. ಇದಿಷ್ಟು ನೆಸ್ಕೆಫೆ ಎಲ್ಲೆಲ್ಲ ನಾನು ಒಬ್ನೇ ಕುಡಿಯೋದು. ಬ್ಲ್ಯಾಕ್ ಕಾಫಿ ದಿವ್ಸಕ್ಕೆ ಮಿನಿಮಮ್ ಅಂದ್ರೆ 7-8 ಬ್ಲ್ಯಾಕ್ ಕಾಫಿ ಕುಡಿದ್ರು. ಸೊ ನನ್ನ ಹೆಂಡತಿ ಏನ್ ಮಾಡಿದಾಳೆ, ಎಲ್ಲ ದಿನಸಿ ಏನ್ ಬೇಕು, ಒಗ್ಗರಣೆಗೆ ಏನ್ ಬೇಕು ಅದೆಲ್ಲ ತೆಗೆದು ಅದ್ರಲ್ಲಿ ತುಂಬಿಟ್ಟಿದ್ದೆ. ಬಟ್ ನಾರ್ಮಲಿ ಎಲ್ಲರೂ ಏನ್ ಮಾಡ್ತಾರೆ, ಸ್ಟಿಕ್ಕರ್ ತೆಗಿತಾರೆ. ನೀವು ಅದ್ ಮೆಮೊರಿ ಅಲ್ಲ, ಅವಳು ಏನಂದ್ರೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಏನ್ ನಮ್ಮಲ್ಲಿ ಯಾರು ಬಂದು ನೋಡ್ತಾರೆ, ನಾವೇನ್ ಅಡುಗೆ ಮನೆ. ಸೊ ಶೀಸ್ ಕೆಪ್ಟ್ ಇಟ್ ಲೈಕ್ ದಟ್. ಒಬ್ರು ಯಾರೋ ಕೇಳ್ತಾ ಇದ್ರು, ಏನ್ ಮನೆ ಪೂರ್ತಿ ಚಿನ್ನ ಆಟ್ಕೊಂಡಿದ್ರು, ಓದಕ್ ಬರ್ದಿದ್ರು. ಹೌದು, ನಮ್ಮ ಫುಲ್ ಪಾತ್ರೆಗಳೇ ಚಿನ್ನ ನಮ್ಮ ಮನೇಲಿ. ಏನ್ ಆಕ್ಚುಲಿ ನಿಮಗೆ ಕುಕಿಂಗ್ ಅಂದ್ರೆ ಯಾವ್ದು ತುಂಬಾ ಫೇವರೇಟ್ ಡಿಶ್? ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಇಟ್ ಡಿಪೆಂಡ್ಸ್ ಅಪಾನ್ ಮೈ ಮೈಂಡ್. ಈಗ ಏನಾದ್ರು ತುಂಬಾ ಹೆವಿ ಮಾಡ್ಬೇಕಂದ್ರೆ ಐ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಪಕ್ಕಾ ಮಟನ್ ಗಿಟನ್ ಚಿಕನ್ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲ ಸಿಂಪಲ್ ಆಗಿ ಏನಾದ್ರು ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಮಾಡ್ತೀನಿ. ಬರೀ ಸಲಾಡೇ ಮಾಡ್ಬಿಡ್ತೀನಿ ಅಷ್ಟೇ. ತಂದೆಯವ್ರಿಗೆ ಏನ್ ಇಷ್ಟ ಆಯ್ತು ಅಂತೆ ನೀವು? ನಮ್ ತಂದೆ ವಾಸ್ ವೆರಿ ಮಚ್ ವಿತ್ ಮಟನ್. ಹೌದಾ? ಅವರು ಅಪ್ಪು ಅವರೆಲ್ಲ ಒಂದೇ ಕ್ಯಾಟಗರಿ, ಫುಡೀಸ್. ಅವ್ರಿಗೆ 3 ಹೊತ್ತು ಊಟ ಕರೆಕ್ಟ್ ಟೈಮ್ ಕೊಟ್ಬಿಟ್ರೆ ನೀನು ಬೇಕಾಗಿರ್ಲಿಲ್ಲ. ಅಣ್ಣವರು ಕೂಡ ಹೌದು, ಅವ್ರಿಗೆಲ್ಲ ಹಳೆ ಕಾಲವಿದ್ರು ಊಟಕ್ಕೋಸ್ಕರ ಸಿನಿಮಾ ಮಾಡ್ತಾ ಇದ್ದಾರೆ. 3 ಹೊತ್ತು ಊಟ ಸಿಗುತ್ತೆ ಅಂತಾನೆ. ದುಡ್ಡು ಗಿಟ್ಟೆಲ್ಲ ಅವ್ರಿಗೆ ತಲೆ ಇರ್ಲಿಲ್ಲ. ಮನೆ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಅದೆಲ್ಲ ಇರ್ಲಿ. ನಿಜ ನಿಜ, ಅವಾಗಿನ ಕಾಲ. ನನಗೆ ಎಷ್ಟೊಂದು ಕತೆ ಕೇಳಿದ್ದೀನಿ, ಅಣ್ಣವ್ರದೆಲ್ಲ ಹೇಳ್ತಾರಲ್ಲ, ಅವರು ಊಟ ಎಲ್ಲೋದ್ರೂ ಊಟ ಒಂದು ಫಸ್ಟ್ ಅವ್ರಿಗೆ ಪ್ರಿಯಾರಿಟಿ. ಚೆನ್ನಾಗಿರ್ಬೇಕು. ಅಪ್ಪು ಸರ್ ಅಷ್ಟೇನೆ. ಸುಮಾರು ಜನ ಕೇಳಿದ್ದೀನಿ, ಯಾವ ಊರಿಗೆ ಹೋದ್ರು ಅಪ್ಪು ಸರ್ ನೋಡಿ ಅಲ್ಲೊಂದು ಹೋಟ್ಲಿದೆ, ಇದೊಂದು ಹೋಟ್ಲಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಹೋಟೆಲ್ಗಳನ್ನ ಗುರುತು ಮಾಡ್ಕೊಂಡು. ಇಲ್ಲ, ನಾವೇನ್ ಮಾಡ್ತೀವಿ, ನಿಮ್ಗೆ ಅದೊಂದು ವಿಷಯ ಹೇಳ್ತೀನಿ ಬನ್ನಿ ಕೂತ್ಕೊಳ್ಳಿ. ನಾವೇನ್ ಮಾಡ್ತೀವಿ ಗೊತ್ತಾ, ಈಗ ಫಾರ್ ಇನ್ಸ್ಟೆನ್ಸ್ ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ, ಮಧುರೈಗೆ ಹೋಗ್ತಾ ಇದೀವಿ ಅನ್ಕೊಳ್ಳಿ. ಓಕೆ, ಮಧುರೈಗೆ ನಾವೀಗ ಆನ್ ರೋಡ್ ಹೋಗ್ತಾ ಇದೀವಿ. ಆನ್ ರೋಡ್ ಹೋಗ್ಬೇಕಾದ್ರೆ ಯಾವ ಊರು ಬರುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ ನಾವು. ಯಾವ ಊರು ಬರುತ್ತೆ, ಯಾವ ಊರು ಬರುತ್ತೆ ಅಂದ್ರೆ ಮೀನ್ ಸಣ್ಣ ಪುಟ್ಟ ಹಳ್ಳಿ ಪಳ್ಳಿ ಎಲ್ಲ ತಿರುಗಿಸಲ್ಲ. ಅಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ಏನೇನು ಫೇಮಸ್ ಇದೆ ಅಂತ. ಅಲ್ಲೇ ಬ್ರೇಕ್ಫಾಸ್ಟ್, ಎಲ್ಲಿ ಫೇಮಸ್ ಬ್ರೇಕ್ಫಾಸ್ಟ್ ಇರುತ್ತೆ ಅಲ್ಲೇ ಬ್ರೇಕ್ಫಾಸ್ಟ್, ಎಲ್ಲಿ ಲಂಚ್ ಫೇಮಸ್ ಇರುತ್ತೆ ಅಲ್ಲೇ ಲಂಚ್, ಎಲ್ಲಿ ಡಿನ್ನರ್ ಫೇಮಸ್ ಇರುತ್ತೆ ಅಲ್ಲಿ ಡಿನ್ನರ್, ಎಲ್ಲಿ ಆಲ್ಟ್ ಆಗ್ಬೇಕು ಅಲ್ಲಿ ಆಲ್ಟ್ ಆಗ್ತೀವಿ. ಬೆಳಿಗ್ಗೆ ಸ್ನಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ ಮಧುರೆ ದೇವಸ್ಥಾನ, ಮತ್ತೆ ಅಲ್ಲಿಂದ ಹೊರಡ್ಬೇಕಾರೆ ವಾಪಸ್ ಉಲ್ಟಾ 2 ಇರುತ್ತೆ ಸರ್. 2 ಬ್ರೇಕ್ಫಾಸ್ಟ್ ಹೋಟೆಲ್ ಫೇಮಸ್ ಇರುತ್ತೆ. ಹೋಗ್ಬೇಕಾದ್ರೆ 1 ಮಾಡಿರ್ತೀವಿ, ಬರ್ತಾ ಇನ್ನೊಂದು ಮಾಡ್ತೀವಿ. ಡಿನ್ನರು ಅಷ್ಟೇ 2 ಫೇಮಸ್ ಇರುತ್ತೆ. ಈಗ ಉಲ್ಟಾ ಹೆಂಗಾಗುತ್ತೆ ಅಂದ್ರೆ
ಆ ಕಡೆಯಿಂದ ಬರ್ತೀವಲ್ಲ, ಹ್ಮ್ ಆ ಕಡೆಯಿಂದ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ. ಈ ತರ ನಮ್ ಕ್ಯಾಲ್ಕುಲೇಷನ್. ಸೊ ಅಂಡ್ ಸುಮ್ಮನೆ ಕೊಟ್ಟಿದ್ದ ಎಕ್ಸಾಂಪಲ್ ನಾನು. ಹ್ಮ್ ಈಗ ವಿ ಆರ್ ಗೋಯಿಂಗ್ ಔಟ್ ಆಫ್ ಕಂಟ್ರಿ, ಹ್ಮ್ ಅಗೇನ್ ವಿ ವರ್ಕ್ ಲೈಕ್ ದಟ್. ಅಲ್ಲ ನಮ್ಮ ಊಟ ಇರ್ಬೇಕು ಕರೆಕ್ಟ್ ಆಗಿ. ಅಲ್ಲ ಅದೇ ಅಲ್ವಾ ಮನುಷ್ಯ. ನೀವು ಒಳ್ಳೆ ಊಟ ಒಳ್ಳೆ ನಿದ್ದೆ ಇದು ಆರೋಗ್ಯವಾಗಿದ್ರೆ ಎಲ್ಲ ಇದ್ದಂಗೆ, ಎಲ್ಲ ಭಾಗ್ಯ. ಇನ್ನೇನ್ ಬೇಕು ನಾನು ಮನುಷ್ಯನಿಗೆ? ಸಾಕು ಅನ್ಸೋದು ಒಂದೇ ಒಂದು ಊಟ. ಇನ್ನೆಲ್ಲ ಬೇಕು 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 ಬೇಕು. ಹೊಟ್ಟೆ ತುಂಬಿದ ತಕ್ಷಣ ನಿಲ್ಲಿಸ್ತೀವಿ. ಅದೊಂದೇ ಮನುಷ್ಯ ಅಪ್ಪ ಸಾಕಪ್ಪ ಅಂತಂತೆ. ಇನ್ನೆಲ್ಲ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಬಟ್ಟೆ ಇನ್ನೂ ಬೇಕು, ಚಿನ್ನ ಇನ್ನೂ ಬೇಕು, ದುಡ್ಡು ಇನ್ನೂ ಬೇಕು, ಹೆಸರು ಇನ್ನೂ ಬೇಕು, ಇನ್ನೂ ಬೇಕು. ಮನುಷ್ಯನ ಜೀವನನ ಮನುಷ್ಯನೇ ಅರ್ಥ ಮಾಡ್ಕೋಬೇಕು. ನಮ್ಮದು ಇರೋದೇ ಎಷ್ಟು ದಿವಸ? 3 ದಿವಸ. ಆ 3 ದಿವಸದಲ್ಲಿ ನಮ್ಮ ಪ್ರಾಣ ಅಂದರೆ ನಮ್ಮ ಆತ್ಮಕ್ಕೆ ನಾವು ಕರೆಕ್ಟಾಗಿರ್ಬೇಕು. ನಮ್ಮ ಸಬ್ ಕಾನ್ಷಿಯಸ್, ನಮ್ಮ ಕಾನ್ಷಿಯಸ್ಗೆ, ನಮ್ಮ ಕಾನ್ಸೆನ್ಸ್. ವಿ ಶುಡ್ ಬಿ ಆನ್ಸರಬಲ್. ವಿ ಆರ್ ಆನ್ಸರಬಲ್ ಟು ಆರ್ ಸೆಲ್ಫ್. ವಿ ಆರ್ ನಾಟ್ ಆನ್ಸರಬಲ್ ಟು ಎನಿಬಡಿ. ಕರೆಕ್ಟ್. ನಾವು ಯಾರಿಗೂ ಆನ್ಸರಬಲ್ ಅಲ್ಲ, ನಮಗೆ ನಾವು ಆನ್ಸರಬಲ್. ವೆರಿ ಟ್ರೂ, ಅದು ನಿಜ. ಸೊ ನಮಗೆ ನಾವು ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ಅಂತ ಗೊತ್ತೆ. ನಮಗೆ ನಾವು ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಕಾಣೆ ಮುಂದೆ ನಿಂತ್ಕೊಂಡು ನಾನು ಮಾಡಿ ಸರಿನಾ ತಪ್ಪ? ಅಲ್ವಾ? ದ್ವೇಷ ನಾನು ಮಾಡ್ತಾ ಇರೋದು ಸರಿನಾ ತಪ್ಪ? ಸುಳ್ಳು ಹೇಳಿದ್ದು ಸರಿನಾ ತಪ್ಪ? ಇನ್ನೊಬ್ಬನಿಗೆ ಹೊಡೆದೆ ತಪ್ಪ ಸರಿನಾ? ಇನ್ನೊಬ್ಬನಿಗೆ ಬೈದೆ ತಪ್ಪ ಸರಿನಾ? ಇಷ್ಟೇ. ನಿಮಗೆ ಅಲ್ಲಿ ಉತ್ತರ ಎದುರಿಗೆ ಸಿಗುತ್ತೆ. ನೀವು ಯಾವುದೋ ಚರ್ಚ್ಗೆ ಹೋಗ್ಬಿಟ್ಟು ಕನ್ಫೆಸ್ ಕೂತ್ಕೊಳ್ಳೋದು. ಕನ್ಫೆಸ್ ಯುವರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ದ ಮಿರರ್. ಅಲ್ವಾ? ಐ ಆಮ್ ಸಾರಿ. ಕನ್ಫೆಸ್ ಯುವರ್ ಸೆಲ್ಫ್. ಯು ಆರ್ ಕನ್ವಿನ್ಸಿಂಗ್ ಯುವರ್ ಪ್ರಾಣ. ವೆರಿ ಟ್ರೂ. ಸಿ ಈಗ ನೋಡಿ, ನಾವು ಜನರ ಮುಂದೆ ಇದ್ದಾಗ ನಾವು ಹೆಂಗೆ ಬೇಕಾದ್ರೂ ಚೀಟ್ ಮಾಡ್ಬೋದು. ಜನರ ಮುಂದೆ ಚೆನ್ನಾಗಿ ಬಟ್ಟೆ ಹಾಕೊಂಡು ನಾನು ಹಿಂಗೆ ಇರ್ತೀನಿ ಅಂತ ತೋರಿಸ್ಕೋಬೋದು. ಜನರ ಮುಂದೆ ನಾನು ಒಳ್ಳೆ ಥರ ಇದ್ದುಕೊಂಡು ಎಷ್ಟು ಒಳ್ಳೆಯವನು ಅಂತಲೂ ಅನ್ನಿಸ್ಕೋಬೋದು. ಬಟ್ ಒಬ್ಬನೇ ಕೂತಾಗ ನಾನು ಪ್ರಶ್ನೆ ಮಾಡ್ಕೊಂಡಾಗ ನಾನು ಎಷ್ಟು ಸರಿ ಮೇಲೆ ನೋಡ್ತಾ ಇರೋನೊಬ್ಬ ನೋಡ್ತಿರ್ತೀನಲ್ವ. ನಾನು ಅದಕ್ಕೆ ಹೇಳೋದು, ನಮ್ಮ ಪ್ರಾಮಾಣಿಕತೆ ಯಾವಾಗ ನಾವು ಜಡ್ಜ್ ಮಾಡಬೇಕು ಅಂದ್ರೆ ನಾವು ಒಬ್ಬರೇ ಕೂತಾಗ, ಒಬ್ಬರೇ ಇದ್ದಾಗ ನಾವು ಹೇಗೆ ಅದನ್ನು ಹೊರಗಿನ ಜಗತ್ತಿನ ಜೊತೆಲಿ ಇದ್ದಾಗೇನೆ ನಾವು ಒಬ್ರಿದ್ದಾಗಲೇ ಇರ್ತೀವ. ಒಬ್ಬರೇ ಇದ್ದಾಗ ಇವೆಲ್ಲ ಇದೀವಿ ಅನ್ಸ್ಬಿಟ್ರೆ ಅವನೆಲ್ಲೋ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಅಲ್ವಾ? ಅದು ಅಲ್ಲೇ ಇರೋದು ಪಾಯಿಂಟು. ಅದು ಅನ್ನಿಸೋವರೆಗೂ ಅವನು ಕೊಡಿಸ್ಕೊತಾನೆ ಇರ್ಬೇಕು ಲೈಫ್ ಲಾಂಗ್. ನಾನು ಎಲ್ಲರೂ ಏನೋ ಯೋಚನೆ ಮಾಡ್ತಾರೆ, ನಾನು ಈ ಮದುವೆಗೆ ಇದೇ ಬಟ್ಟೆ ಹಾಕೊಂಡು ಹೋಗ್ಬೇಕು, ಹಿಂಗೆ ಇರಬೇಕು. ಬಾಸ್ ನೀವು ಬರ್ತೀರಾ ಅಂದ್ಬಿಟ್ಟು ನಾನೇನು ಮನೇಲಿ ಹಾಕಿರೋ ನೈಟ್ ಡ್ರೆಸ್ಸು ಕೂತಿದ್ದೀನಿ. ಅದಕ್ಕೆ ಹೇಳಿದೆ ಈ ಮನುಷ್ಯ ಹಿಂಗೆ. ಈ ವಾಟ್ ಯು ಹ್ಯಾವ್ ಟು ಪ್ರೆಸೆಂಟ್, ಯು ಹ್ಯಾವ್ ಟು ಪ್ರೆಸೆಂಟ್ ವಾಟ್ ಯು ಹ್ಯಾವ್ ಇನ್ ಯು, ನಾಟ್ ಫ್ರಮ್ ಔಟ್ಸೈಡ್, ಫ್ರಮ್ ಇನ್ಸೈಡ್. ಯಾರನ್ನಾರ ಬ್ಲೆಸ್ಸಿಂಗ್ ಕೊಡ್ಬೇಕಾದ್ರು ಗಿವ್ ಇಟ್ ಫ್ರಮ್ ಯೋರ್ ಹಾರ್ಟ್. ಏನೋ ಕಾಟಾಚಾರಕ್ಕೆ ಸುಮ್ಮನೆ ಬಾಯಿ ಆಲ್ ದ ಬೆಸ್ಟ್ ಮಾ, ಚೆನ್ನಾಗೈತೆ, ಹಾಂ ಗುಡ್ ಮಾ ಹೋಗಮ್ಮ ಒಳ್ಳೇದಾಗಲಿ. ನೋ, ಚೆನ್ನಾಗಿಲ್ವಾ? ಯಾಕೆ ಗುರು ಹಿಂಗೆ ಮಾಡಿದ್ಯಾ? ಇನ್ನೂ ಸ್ವಲ್ಪ ಪ್ರಯತ್ನ ಬಿಡ್ತು, ಇನ್ನೂ ಚೆನ್ನಾಗಿ ಬರ್ತಿತ್ತು. ಹೇಳಿದ್ರೆ ತಿತ್ಕೊಂತಾನೆ ಸರ್. ಆ ಕ್ಷಣಕ್ಕೆ ಅವ್ನು ಬೇಜಾರಾಗ್ಬೋದು, ಖಂಡಿತ ಆಗುತ್ತೆ. ಬಟ್ ನೀವು ಸತ್ಯ ಹೇಳ್ಬಿಟ್ರೆ ನೀವು ನಿಷ್ಠುರ ಆ ಕ್ಷಣಕ್ಕಾಗಿರ್ತೀರ ಅಷ್ಟೇ. ಆಮೇಲೆ ಅವನು ಅನ್ಕೊತಾನೆ, ಆ ಯಪ್ಪ ಅವತ್ತು ಹೇಳಿದ್ಕಿ ಇವತ್ತು ನಾನು ಆ ಪಾಠ ಕಲಿತೆ. ನೀವು ಶೂಟಿಂಗ್ ಇಲ್ಲದೆ ಇರುವಾಗ ಅಂದರೆ ಮನೇಲೇ ಇರೋಕ್ಕೆ ಇಷ್ಟಪಡ್ತೀವಿ, ಹೆಚ್ಚು ಮನೇಲೇ ಕಳೆಯೋದು ಟೈಮ್? ನಂದು ಸೋಷಲ್ ಲೈಫ್ ಅನ್ನೋದು ಏನಿಲ್ಲ ಜಾಸ್ತಿ. ಅಂದರೆ ಮೊದಲಿಂದನೂ ಹೀಗೇನಾ? ಅಂದರೆ ಮೊದಲು ನನಗೆ ಟೈಮೇ ಇರ್ತಾರಲ್ಲ. ಫಸ್ಟ್ ಆಫ್ ಆಲ್ ಸಿನಿಮಾ ಜಾಸ್ತಿ ಮಾಡ್ತಾ ಇದ್ರಿ? ಸಿನಿಮಾ ಜಾಸ್ತಿ ಅನ್ನೋಕ್ಕಿಂತ ನಂಗೆ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿತ್ತು. ಶಟ್ಲಿಂಗ್ ಇಟ್ ವಾಸ್ ಕಮಿಟಿಂಗ್ ವಾಸ್ ಅ ಬಿಗ್ ಇಶ್ಯೂ. ಆನ್ ರೋಡು, ಕೆಲವು ಸಲ ಟ್ರಾಫಿಕ್ಕು, ಕೆಲವು ಸಲ ಬ್ಯಾಡ್ ರೋಡ್ಸು. ಸೊ ಈ ಥರದಲ್ಲೇ ನಮಗೆ ಸ್ಟ್ರೈನ್ ಆಗ್ಬಿಡೋದು. ಮನೆಗೊಂದು ಮಾಡ್ಕೊಂಡ್ರೆ ಸಾಕಪ್ಪ ಅನ್ಸ ಫೀಲ್ ಆಗ್ತಿತ್ತು. ಬಟ್ ಶೂಟಿಂಗ್ ಇಲ್ಲ ಅಂದ್ರೆ ಈ ಕರೋನಾ ಬಂದು ಆದಮೇಲೆ ಯು ಲರ್ನ್ ಒನ್ ಡಿಫ್ರೆಂಟ್ ಲೈಫ್. ಎಸ್, ಎಲ್ಲರೂ ಕಲ್ತಿದ್ದಾರೆ. ಏನಂದರೆ ವಿ ಕ್ಯಾನ್ ಲಿವ್ ವಿತೌಟ್ ಎನಿಥಿಂಗ್ ಅಂತಲೂ ಗೊತ್ತಾಗೋಯ್ತು. ಕರೆಕ್ಟ್. ವಿ ಕ್ಯಾನ್ ಲಿವ್ ವಿತ್ ಎವ್ರಿಥಿಂಗ್ ಅಂತಲೂ ಗೊತ್ತಾಗೋಯ್ತು. ಓಕೆ, ಕರೆಕ್ಟ್ ಅಲ್ವಾ? ಮನುಷ್ಯ ಮೊಬೈಲ್ ಇಲ್ಲದೆ ಇರೋಕ್ಕಾಗಲ್ಲ. ಈಗ ಎಷ್ಟೊಂದು ಜನ ಕರೆನ್ಸಿ ಬಳಸ್ತಾ ಇದ್ರು, ಕರೆನ್ಸಿನೇ ಇಲ್ಲದೆ ಇರಂಗೆ ಆಗೋಯ್ತಾ? ಹೌದಾ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ ಆಗ್ತಿರ್ಲಿಲ್ಲ, ಆನ್ಲೈನ್ ಯೂಸ್ ಮಾಡಕ್ ಗೊತ್ತಿಲ್ಲದಿದ್ರು ಆನ್ಲೈನ್ ಕಲ್ತ್ಕೊಂಡ್ರು. ಡಿಜಿಟಲ್ ಹಿಂಗೆ ಜನ ಅಡಾಪ್ಟ್ ಆಗ್ತಾರೆ ನೋಡಿ. ಇವತ್ತು ಪರ್ಸಲ್ಲಿ
ದುಡ್ಡೇ ಇಟ್ಕೊಳ್ಳಲ್ಲ ಯಾರು, ಹೇಗೆ ಬೇಕು? ನೋ, ಯಾರು ದುಡ್ಡು ಇಟ್ಕೊಳ್ಳಲ್ಲ. ಬೇಕಾಗಲ್ಲ. ಹಾರ್ಡ್ ಕ್ಯಾಶು ಯಾರ ಹತ್ರ ಇರಲ್ಲ ಎಲ್ಲ. ನನ್ನ ಹತ್ರನೇ ಕೇಳಿದ್ರೆ ನನ್ನ ಹತ್ರ 5 ರೂಪಾಯಿನೂ ಸಿಗಲ್ಲ. ಇಲ್ಲ, ಈಗ ನಾವು ಊಟ ಮಾಡ್ಕೊಂಡು ಕೇಳಿ ಅಲ್ಲಿ ಊಟ ಮಾಡಿದ್ವಿ, ಫೋನ್ ಪೇನೇ ಅಲ್ಲ ಈಗ, ಕ್ಯಾಶ್ ಇಟ್ಕೊಳ್ಳೋದೇ. ಅವ್ನಿಗೆ ಪೇ ಮಾಡೋಕ್ಕೆ ಅಲ್ಲಿ ನೆಟ್ವರ್ಕ್ ವರ್ಕ್ ಆಗಲಿಲ್ಲ ಅಂದರೆ ನಾವು ಅಲ್ಲಿ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ. ಆಮೇಲೆ ಕೆಲವು ಸಲ ನಾವು ಹೆಂಗಾಗಿದೆ ಅಂದರೆ ಹೋಟ್ಲು ಹೋಗಿಂತ ಮುಂಚೆ ಒಂದ್ಸಲ UPI ಎಲ್ಲ ವರ್ಕ್ ಆಗ್ತಿದೆ ಕರೆಕ್ಟ್ ನೆಟ್ವರ್ಕ್, ಸುಮ್ಮನೆ ನೆಂಟಿ ₹1 ಕಳಿಸಿ ನೋಡೋದು, ವರ್ಕ್ ಆಗ್ತಿದೆ, ಅವಳು ₹1 ವಾಪಸ್, ಅಟ್ಲೀಸ್ಟ್ ಇಬ್ಬರು ಯಾರೋ ಒಬ್ಬರು ಇದೆ ತಾನೆ, ಸರಿ ಈಗ ಎಷ್ಟಾರ ಬನ್ನಿ ಏನೋ ತಿನ್ಕೊಳ್ಳಿ. ಯಾಕಂದರೆ ವರ್ಕ್ ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಯಿತು, ಏನೋ ಆಗೋಯ್ತು ಒಳಗಡೆ, ಏನು ಮಾಡ್ತೀರಾ, ಆರ್ಡ್ರ್ ಮಾಡಿಬಿಟ್ಟಿರ್ತೀವಿ. ಬರೆಯೋದು ಹೋಗೋದು ನಮ್ದು ತಾನೆ. ಬನ್ರಿ, ಒಂದು ಜಸ್ಟ್ ಹಾಯ್ ಹೇಳಿ, ಬಾಯಲ್ಲಿ ಸ್ವಾಮಿ ಹಂಗೆಲ್ಲ ಮಾಡಬಾರ್ದು. ನಾ ಇಷ್ಟೋ ತನಕ ನಿನ್ನ ಬಗ್ಗೆ ನನ್ನ ರಾಣಿ, ನನ್ನ ಮಹಾರಾಣಿ ಅಂತೆಲ್ಲ ಹೊಗಳ್ಬಿಟ್ಟಿದ್ದೀನಿ. ಮೇಡಮ್ ನಮಸ್ತೆ, ಬನ್ನಿ, ಹೇಗಿದ್ದೀರಿ? ಬನ್ನಿ, ಬೈ ಕೊಡ್ಲಾ? ಒಂದು 24 ವರ್ಷ ನಿಮ್ಮ ದಾಂಪತ್ಯ ಜೀವನ 2001ರಿಂದ ಹೇಗಿರ್ತಾರೆ? ಈಗ ಸಿನಿಮಾಗಳಲ್ಲಿ ಬೇರೆ ಆದಿ ಲೋಕೇಶ್ ಪಾತ್ರಗಳು ಮಾಡ್ತಾರೆ, ಜನಕ್ಕೆ ಮನೇಲಿ ಹೇಗಿರ್ತಾರೆ ಅಂತ ನಿಮ್ಗೆ? ಫುಲ್ ಆಪೋಸಿಟ್. ಎಲ್ಲ ಸಿನಿಮಾಗಳಲ್ಲಿ ಹೊರಗಡೆ ತುಂಬಾ ರಗಡ್ ನೋಡಿದ್ರೆ ಎಲ್ಲ ಭಯ ಪಡ್ತಾರೆ ಅವ್ರನ್ನ, ಬಟ್ ಮನೇಲಿ ಆ ಥರ ಇಲ್ಲ, ತುಂಬ ಸಾಫ್ಟ್, ಆಮೇಲೆ ಫ್ರೆಂಡ್ಲಿ ಆ ಥರ. ಅಂದರೆ ವಿಲನ್ಶ್ ಆಗಿ ಇರೋಂಥದ್ದು ಯಾವ ಗುಣನೂ ಇಲ್ಲ ಅವ್ರಿಗೆ. ಜನಗಳು ತಪ್ಪು ನೋಡೋರು ಏನು ಸಿನಿಮಾದಲ್ಲಿ ನೋಡ್ತಾರೆ ಅದಲ್ಲ, ರೀಲ್ ಬೇರೆ, ರಿಯಲ್ಲೇ ಬೇರೆ. ಯಾವ ಗುಣ ತುಂಬ ಇಷ್ಟ ನಿಮಗೆ ಆದಿ ಲೋಕೇಶ್? ಇಷ್ಟ ಆಗಿದ್ದು ಈಗ ಲವ್ ಮ್ಯಾರೇಜು, ಲವ್ ಕಮ್ ಅರೇಂಜ್, ಫ್ಯಾಮಿಲಿ ಅವರೆಲ್ಲ ಒಪ್ಪಿದ್ರು, ಆಮೇಲೆ ಮದುವೆ ಆಯಿತು. ಯಾವ ಗುಣ ತುಂಬ ಇಷ್ಟ ಆಯ್ತು ಆದಿ ಲೋಕೇಶ್ ಬಗ್ಗೆ? ಅಂದರೆ ಯೂಶಲಿ ಈಗ ಹುಡುಗರು ಪ್ರಪೋಸ್ ಮಾಡ್ಬೇಕಾರೆ ಸುಳ್ಳು ಹೇಳ್ತಾರೆ ಹುಡುಗಿರಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ. ಬಟ್ ಇವರಲ್ಲಿ ಒಂದು ಗುಣ ಅಂದರೆ ನಾನು ಪ್ರಪೋಸ್ ಮಾಡ್ಬೇಕಾರೆ ನಿಜ ಹೇಳಿದ್ರು. ಲೈಕ್ ನಮ್ಮ 7ನೇ ಕ್ಲಾಸಲ್ಲಿ ನಮ್ಮ ತಂದೆ ತೀರೋದ್ರು, ನಂಗೆ ಜಾಸ್ತಿ ಹುಡುಗಿರ್ ಫ್ರೆಂಡ್ಸು, ಸಿಗರೇಟ್ ಸೇರ್ತೀನಿ, ಅದೆಲ್ಲ ಹೇಳ್ಕೊಂಡೆ ಪ್ರಪೋಸ್ ಮಾಡಿದ್ರು. ಅದು ನನಗೆ ತುಂಬ ಇಷ್ಟ ಆಯ್ತು. ಇಷ್ಟ ಆಯ್ತು ಅಂದರೆ ಯೂಶಲಿ ಎಲ್ಲ ಸುಳ್ಳು ಹೇಳ್ತಾರೆ. ಒಂದು ಹುಡುಗಿನ ಪ್ರಪೋಸ್ ಮಾಡಬೇಕು ಅಂದರೆ ಮುಚ್ಚಿಡ್ತಾರೆ. ಇವ್ರು ಏನು ಇಲ್ಲ, ಓಪನ್ ಆಗೆಲ್ಲ ಹೇಳ್ಕೊಂಡು ನನ್ನ ಪ್ರಪೋಸ್ ಮಾಡಿದ್ರು. ಅದು ನನಗೆ ತುಂಬ ಇಷ್ಟ ಆಯ್ತು. ಮದುವೆ ಆದ್ಮೇಲೆ ಅವ್ರು ನಟರಾದ್ರು. ಹೌದು ಅಲ್ವಾ? ಹೌದು. ಏನ್ ಅನ್ಸುತ್ತೆ? 24 ವರ್ಷ ಜರ್ನಿ ಸಿನಿಮಾ ಇಂಡಸ್ಟ್ರಿಲಿ ಮಾಡಿದ್ದಾರೆ, ಏನ್ ಅನ್ಸುತ್ತೆ ನನಗೆ? ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇಲ್ಲಿ ಏನಿದ್ದಾರೆ ಅದು ನನಗೆ ಇಷ್ಟ. ನನಗೆ ಅದು ಪ್ರೊಫೆಷನ್, ಅದು ಪ್ರೊಫೆಷನ್, ಅದು ಹೋಗ್ತಾರೆ, ಅದು ಅವ್ರ ಇದು. ಬಟ್ ಇಲ್ಲಿ ನನ್ನ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಏನು ಸ್ಪೆಂಡ್ ಮಾಡ್ತಾರೆ ಅದು ನಂಗೆ ಇಷ್ಟ. ಮಾಡಬೇಡ ಅಂತ ಅಲ್ಲ, ಅದು ನಿಮ್ಮ ಪ್ರೊಫೆಷನಲ್. ಬಟ್ ನನಗೆ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಆಕ್ಟರ್ ಆಗಿದ್ದು ಖುಷಿ ಇದೆ, ತುಂಬಾ ಖುಷಿ ಇದೆ. ಓದಲ್ಲೆಲ್ಲ ಎಲ್ಲ ಬಂದು ಅವ್ರನ್ನ ಮಾತಾಡಿಸಿ ಸೆಲ್ಫಿ ಎಲ್ಲ ತಗೊಂಡಾಗ ಇನ್ನೂ ತುಂಬ ಖುಷಿ ಅನ್ಸುತ್ತೆ, ಹೆಮ್ಮೆ ಆಗುತ್ತೆ. ಆ ಥರ ಫೀಲ್ ಆಗುತ್ತೆ ನನಗೆ. ನೀವೊಬ್ಬ ಅಂದ್ರೆ ಆಡಿಯನ್ ಆಗಿ ಹೇಳೋದಾದ್ರೆ, ಈಗ ಆದಿ ಲೋಕೇಶ್ ಸುಮಾರು ಕ್ಯಾರೆಕ್ಟರ್ ಮಾಡಿದ್ದಾರೆ, ನಿಮಗೆ ಅಂದ್ರೆ ಅವ್ರ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ ಹೊರಗಡೆಯವ್ರಿಗಿಂತ. ನಿಮಗೆ ಅವ್ರ ಸ್ಟ್ರೆಂತ್ ಏನು, ಪೊಟೆನ್ಷಿಯಲ್ ಏನು ಅನ್ನೋದು ಗೊತ್ತಿರುತ್ತೆ. ಯಾವ ಥರ ಪಾತ್ರ ಮಾಡಬೇಕು ಅಂತ ಅಂದರೆ ಅವ್ರು ಇಂಥರದೊಂದು ಪಾತ್ರ ನನ್ನ ಆದಿ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಆ ಥರ. ಅವ್ರಿಗೆ ಯಾವ್ದು ಕೊಟ್ರು ಚೆನ್ನಾಗಿ ಮಾಡ್ತಾರೆ. ಅಲ್ಲ ಮಾಡ್ತಾರೆ. ನಿಮಗೆ ಒಂದು ಈ ಥರದ ಪಾತ್ರದಲ್ಲಿ ನಾನು ನೋಡ್ಬೇಕು ಆದಿನ ಅಂತ, ಆ ಥರದ್ದು ಏನಾದ್ರು? ಆ ಥರ ಏನು ನಾನು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇದುವರೆಗೂ. ಅದಿಷ್ಟ ಆಗಲ್ಲ. ಆದಿ ಹೆಚ್ಚು ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡ್ಲೂ ಇಲ್ಲ ಬಿಡಿ. ಹೌದೌದು. ಒಂದು 3-4 ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡಿದ್ರು, ಆಮೇಲೆ ಹೆಚ್ಚು ರೊಮ್ಯಾನ್ಸ್ ಮಾಡಿದ್ ಹಾಗೆ ಆ ಥರ ಎಲ್ಲ ಇರ್ಲಿಲ್ಲ. ಈಗ ತುಂಬಾ ಮಿತಿ ಮೀರಿ ಹೋಗ್ಬಿಟ್ಟಿದೆ, ಸೀನೆಲ್ಲ ಬೇಡ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ನೋಡಿ ನಿಮ್ಗೆ ಎಕ್ಸ್ಟ್ರೀಮ್ ಹೋಗುತ್ತಲ್ಲ, ಸೊ ಆ ಉದ್ದೇಶಕ್ಕೆ ಅವಳು ಹೇಳ್ತಾ ಇರೋದು, ನೀನು ನೆಕ್ಸ್ಟ್ ಯಾವುದೇ ಕತೆ ಒಪ್ಕೊಂಡ್ರು ಆ ಥರ ಸೀನ್ ಇದ್ರೆ ಒಪ್ಕೋಬೇಡ. ಓಕೆ, ಮರ ಸುತ್ತದ್ದು, ಹಗ್ಗೋದೆಲ್ಲ ಓಕೆ ಓಕೆ, ನೋ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್ ಆಫ್ ಇಂಟಿಮೆಸಿ, ಸ್ಮೂಚು ಗೀಚು ಅದೆಲ್ಲ 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 ಇರ್ಲಿಲ್ಲ. ಅದು ಈಗ ಅದು ಹೌದು. ಏನು ಇಷ್ಟಪಡ್ತಾರೆ ನಾರ್ಮಲಿ ಮನೇಲಿದ್ದಾಗ? ಫುಡ್ ರೈಸ್ ಬೇಡ, ಎಗೇನ್ಸ್ಟ್ ಚಪಾತಿ 3 ಹೊತ್ತು ಕೊಟ್ಟರು ತಿಂತಾರೆ ಬೇಕಾದ್ರೆ ಅವರು. ಪುಲ್ಕ ಇಷ್ಟ ಅವ್ರಿಗೆ.
ಅದು ಬಿಟ್ಟರೆ ಊಟದಲ್ಲಾಗಲಿ ಬಟ್ಟದಲ್ಲಾಗಲಿ ಅದೇ ಬೇಕು ಇದೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ನೀವೇನು ಕೊಟ್ಟು ತಿಂತಾರೆ, ಏನು ಇಟ್ರೂ ಹಾಕೊಂಡು ಹೋಗ್ತಾರೆ. ಆ ಥರ ಎಲ್ಲ ಇದು ಮಾಡಲ್ಲ. ರಾಗಿ ಗಂಜಿ ಇಷ್ಟ ಅಂತ ಹೇಳಲ್ಲ. ಅದೂ ಇಷ್ಟ ಅಲ್ಲ ಹೇಳಿದ್ದು, ರೈಸ್ ವಾಪಸ್ ರಾಗಿ ಗಂಜಿ ಇಷ್ಟ. ಅದು ಇಷ್ಟ. ಬೇಕಾದ್ರೆ ನಾನೇ ಒಳಗಡೆ ಹೋಗ್ತೀನಿ. ಇಲ್ಲ ಇಲ್ಲ ಸರ್, ಸುಮ್ಮನೆ ಕಾಲೆಳಿತಾ ಇದ್ದಾರೆ ಅಷ್ಟೇ ಅವರು. ಓಕೆ, ಮಗನ ಬಗ್ಗೆ ಏನಿದೆ ಡ್ರೀಮು? ಮಗ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ನಿಮಗೆ ಓಕೆನಾ? ಅವ್ರವ್ರ ಖುಷಿ ಸರ್. ಅವ್ರಿಗೆ ಯಾವ ಇದನ್ನ ಇದು ಮಾಡ್ತಾರೆ ನಾವಂತೂ ಸಪೋರ್ಟ್ ಮಾಡ್ತೀವಿ. ಇದೇ ಅವ್ನಿಗೆ ಒಂದು ಸ್ವಲ್ಪ ಈ ಕಡೆ ಇದು ಸಿನಿಮಾ ಹೌದು ಇದೆ. ಇದೆ ಹೋಗಲ್ಲ, ಅದು ಬ್ಲಡ್ ಅಲ್ಲಿ ಬಂದ್ಬಿಟ್ಟಿರುತ್ತಲ್ಲ. ಕರೆಕ್ಟ್ ಅದು. ಸಿ ನೋಡಿ, ಈಗ ಮೈಸೂರು ಲೋಕೇಶ್ ಸರ್ಗೆ ಇಷ್ಟ ಇರ್ಲಿಲ್ವಂತೆ ಮಕ್ಕಳು ಸಿನಿಮಾಗೆ ಬರಬಾರ್ದು ಅಂತ. ಅದೇ ಹಣೆಯಲ್ಲಿ ಬರ್ದಿರುತ್ತೆ ಅದೇ ಆಗೋದು. ಬ್ಲಡ್. ಸೊ ಅವರು ಸಿನಿಮಾ ಪ್ರೊಫೆಷನ್ ಬಂದಿದ್ದಾರೆ, ಸೊ ಸಕ್ಸಸ್ ಆಗಿದ್ದಾರೆ. ಅದು ಇಂಪಾರ್ಟೆಂಟ್. ಹೌದು ಹೌದು, ಎಲ್ರಿಗೂ ಬರ್ಬೇಕು ಅಂತ ಇರುತ್ತೆ. ಸೊ ಮಗ ಸಿನಿಮಾಗೆ ಹೋದ್ರೆ ಏನು ತೊಂದರೆ ಇಲ್ಲ. ಇದೆ, ಏನ್ ತೊಂದರೆ ಏನಿಲ್ಲ ಸರ್. ಯಾವ್ದ್ರಲ್ಲಾದ್ರೂ ಒಂದು ಬೆಳಿಬೇಕು ಅಷ್ಟೇ. ಓಕೆ, ಒಳ್ಳೆ ರೀತಿಯಲ್ಲಿ ಬೆಳಿಬೇಕಷ್ಟೇ. ಯಾವ ಪ್ರೊಫೆಷನ್ ತಗೊಂಡ್ರು ಅಷ್ಟೇ. ಅದಕ್ಕೆ ನಾವಿಬ್ರು ಸಪೋರ್ಟ್ ಮಾಡ್ತೀರಿ. ಖಂಡಿತ. ಕೋಪ ಬರುತ್ತಾ ಆದಿಗೆ? ಯೂಶಲಿ ಬರಲ್ಲ, ಬಂದ್ರೆ ಮಾತ್ರ ಹತ್ರನೂ ಹೋಗಕ್ಕಾಗಲ್ಲ, ಅಷ್ಟು ಕೋಪ ಬಂದಿರುತ್ತೆ. ಅದು ತುಂಬಾ ರೇರ್ ಅದು ಬರೋದು. ಇಲ್ಲ ಅಂದ್ರೆ ಸೈಲೆಂಟ್ ಆಗಿಬಿಡ್ತಾರೆ, ಮಾತಾಡಲ್ಲ. ತುಂಬಾ ಎಕ್ಸ್ಟ್ರೀಮ್ ಅಂದ್ರೆ ಅದು ತುಂಬಾ ಆ ಥರ ಇದುವರೆಗೂ ನನ್ನ ಸಿಚುವೇಶನ್ ನೋಡಿಲ್ಲ. ಬಟ್ ಅದೇ ಹೇಳಿದ್ನಲ್ಲ, ಫಸ್ಟ್ ಇದು ಅಂದ್ರೆ ಸೈಲೆಂಟ್ ಆಗಿಬಿಡ್ತಾರೆ, ಮಾತಾಡಲ್ಲ, ಸೈಲೆಂಟಾಗಿ ಅವ್ರ ಪಾಡಿಗೆ ಅವ್ರು ಎದ್ಬಿಡ್ತಾರೆ. ಆಮೇಲೆ ಅವರಾಗೆ ಅದರಿಂದ ಆಚೆ ಬರ್ತಾರೆ, ವೈಲೆಂಟ್ ಆಗಲ್ಲ. ತುಂಬ ಎಕ್ಸ್ಟ್ರೀಮ್ ಇದ್ದಾಗ ಮಾತ್ರ ಅದು ನಾವು ಏನು ಮಾತಾಡೋಕ್ಕಾಗಲ್ಲ, ಆ ಲೆವೆಲ್ ಕೊಟ್ಟೋಗ್ಬಿಟ್ಟಿರ್ತಾರೆ. ಅದು ಬಿಟ್ಟರೆ ಈ ಸೈಲೆಂಟ್. ಸೊ ಶೂಟಿಂಗ್ ಇಲ್ಲದೆ ಇರುವಾಗ ಅವರೇ ಹೇಳಿದ್ರು ಮನೆಯಲ್ಲಿ ಹೆಚ್ಚು ಸಮಯ ಕಳಿತೀನಿ. ಹೌದು 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 ಅಲ್ವಾ? ಹೌದು, ಟ್ರಾವೆಲ್ ಮಾಡ್ತೀರಾ ಇಬ್ರು? ಮಾಡ್ತೀವಿ. ಯೂಶಲಿ ಶೂಟಿಂಗ್ ಹೋದಾಗ್ಲೂ ಕೆಲವೊಂದು ಶೂಟಿಂಗ್ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆಗೆ ಇರ್ತೀನಿ ನಾನು. ತುಂಬ ಅನಿವಾರ್ಯ ಆದಾಗ ಹೋಗಕ್ಕಾಗದಿದ್ದಾಗ ಮಾತ್ರ ಹೋಗಲ್ಲ ಅಷ್ಟೇ. ಈಗ ಆದಿನ ನೋಡಿದಾಗ ಹೊರಗಡೆ ಜನಕ್ಕೆ ಬೇರೆನೇ ಕಾಣಿಸ್ತಾರೆ, ಬಟ್ ತುಂಬಾ ಸ್ಪಿರಿಚುವಲ್ ಅಂತ ನನ್ನ ಹತ್ರದಿಂದ ನೋಡಿದಾಗ ಕಾಣಿಸೋದು. ಹೌದು ಸ್ಪಿರಿಚುವಲ್ ಪರ್ಸನ್ ಅಂತ. ಹೌದು ಹೌದು ಹೌದು, ಖಂಡಿತ. ಥ್ಯಾಂಕ್ ಯು ಮೇಡಮ್. ನೋಡಿ ಅಲ್ಲಿ ಇವ್ರ ಮನೆಯ ಇನ್ನಿಬ್ರು ಫ್ಯಾಮಿಲಿ ಮೆಂಬರ್ಸ್. ಏನು ಹೆಸರು? ಅದಕ್ಕೆ ಏನಿಲ್ಲ, ಅವಾಗಿಂದ ನಾವು ಮಾತಾಡ್ತಾ ಇದೀವಿ, ಫುಲ್ ಸೌಂಡು ನಮ್ಮ ಮಾತಾಡ್ಸಿ ಅಂತ. ಅವರು 6 ಜನ ಇದ್ರು. ಹಾಂ, ಪಾಪ ಕೊನೆಗೆ 2 ಉಳಿದಿದೆ. ಏನಾಗತ್ತಂದ್ರೆ ತಂದು ಇಟ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ, ಬಟ್ ಅದು ತೀರ್ಕೊಂಡಾಗ ಭಾರಿ ಬೇಜಾರಾಗುತ್ತೆ. ನೋಡಿ, ಅದಕ್ಕೆ ಅಷ್ಟೇ ಪ್ರಪಂಚ, ಅದರಿಂದ ಆಚೆ ಇಲ್ಲ ಪ್ರಪಂಚ. ಅದಕ್ಕೆ ಅವಾಗ ನೋಡಿದ್ರೆ ಅನ್ಸುತ್ತೆ ಸುಮ್ಮನೆ ಪಾಪ ಒಂಥರ ಬಂಧನ. ಅದಕ್ಕೆ ನಾವು ತರ್ತಾ ಇಲ್ಲ ಈಗ. ಇದು ಎಷ್ಟು ದಿನ ಇರುತ್ತೆ. ಹೌದು ಹೌದು, ಇರ್ಬೇಕು ಅಂತ ಅನ್ಸುತ್ತೆ, ಖುಷಿ ಅನ್ಸಲ್ಲ ಅವ್ನು ನೋಡುವಾಗ. ಬಟ್ ಈ ಬರ್ಡ್ಸ್ ಎಲ್ಲ ನಾರ್ಮಲಿ ಮನೆ ಒಳಗಡೆ ಇರಲ್ಲ. ಹೌದು, ಬಿಟ್ರು ಇರಕ್ಕಾಗಲ್ಲ. ಈಗ ಇದನ್ನ ಈಚೆ ಬಿಡ್ತಿರೋದ್ರು ಪಾಪ. ಟೇಮ್ಡ್ ಬರ್ಡ್ಸ್ ಬರಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ಬರಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಸೊ ತುಂಬ ಖುಷಿ ಆಯಿತು. ಸೊ ಇಡೀ ಮನೆ ತೋರಿಸಿದ್ರು, ಸೌಮ್ಯ ಮೇಡಮ್ ಮಾತಾಡಿದ್ರು. ಆದಿ ಲೋಕೇಶ್ ಅವರ ಜರ್ನಿ, ಅವ್ರ ತಂದೆಯವರ ವಿಚಾರಗಳನ್ನ ಅವ್ರಿಗೆ ಮೆಲ್ಕು ಹಾಕ್ತಾರೆ. ಥ್ಯಾಂಕ್ ಯು. ಇನ್ನೂ ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ, ಕರೆಕ್ಟಾಗಿರೋ ಒರಿಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮಗೆ.